ನಮಸ್ಕಾರ. ಮೈಸೂರು ಜೆ ಪಿ ನಗರ, ಮೈಸೂರಿನ ಬಹಳ ಪ್ರಸಿದ್ಧ ಮತ್ತು ಹಳೆಯ ಲೇಔಟ್ಗಳಲ್ಲಿ ಒಂದಾದಂತಹ ಜೆ ಪಿ ನಗರದಲ್ಲಿದ್ದೀನಿ. ನಾನು ಸುಪ್ರೀತ್ ಅನಂತ ಸ್ವಾಮಿ. ತಾವು ನೋಡ್ತಾ ಇರುವಂತಹ ಈ 3 ಅಂತಸ್ತಿನ ಮನೆ, 3 ಫ್ಲೋರ್ ಬಿಲ್ಡಿಂಗ್. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ, ಮೇಲ್ಗಡೆ 3 ಬೆಡ್ರೂಮು ಡ್ಯೂಪ್ಲೆಕ್ಸ್ ಮನೆ. ಅಂದರೆ ಒಂದು ಪೋರ್ಷನ್ನ ನೀವು ರೆಂಟಿಗೆ ಕೊಟ್ಟು ಮೇಲ್ಗಡೆ ತಾವಿರಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಅಂದರೆ this ground floor has a 2-bedroom house and from the first floor is a duplex house. ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ನೋಡಿ. ಇದು ಸೌತ್ ಫೇಸಿಂಗ್ ಇದು. ಅಂದರೆ ಈ ಮೇನ್ ಡೋರ್ ಏನಿದೆ, ದಿಸ್ ಇಸ್ ಫೇಸಿಂಗ್ ಸೌತ್ ಆ್ಯಂಡ್ ದಿ ಮೇನ್ ಎಂಟ್ರೆನ್ಸ್ ಆಫ್ ದ ಫಸ್ಟ್ ಫ್ಲೋರ್ ಅಂದರೆ ಮೇನ್ ಡೋರು ಫ್ರಮ್ ದ ಡ್ಯೂಪ್ಲೆಕ್ಸ್ ಏನಿದೆ ಅದು ಮತ್ತು ಇದು ಎರಡೂ ಸಹ ಈಸ್ಟು. ಗ್ರೌಂಡ್ ಫ್ಲೋರ್ ಇರುವಂತಹ 2 ಬೆಡ್ರೂಮ್ ಮನೆಯೂ ಈಸ್ಟ್ ಇದೆ, ಮೇಲ್ಗಡೆ ಇರುವಂತಹ ಡ್ಯೂಪ್ಲೆಕ್ಸ್ ಮನೆಯೂ ಸಹ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಮನೆ. ನಾನು ಯೂಶ್ವಲಿ ವಿಡಿಯೋ ಮಾಡ್ಬೇಕಾದ್ರೆ ಭಾಳಷ್ಟು ಜನ ಕೇಳುವಂತಹ ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವಶನ್ ಏನು ಅಂತಂದರೆ, ಸುಪ್ರೀತ್ ನೀವು ಮನೆ ತೋರಿಸ್ತೀರಿ, ಕರೆಕ್ಟು, ಡನ್, ಮನೆ ತುಂಬ ಚೆನ್ನಾಗಿರುತ್ತೆ, ಒಂದೊಮ್ಮೆ ಲೊಕೇಶನ್ ಅಂದರೆ ಅಕ್ಕಪಕ್ಕದಲ್ಲಿ ಮನೆಗಳು ಹೇಗಿದೆ, ಏರಿಯಾ ಹೇಗಿದೆ, ರೋಡ್ ಹೇಗಿದೆ ಅನ್ನೋದನ್ನು ಒಂದ್ಸರಿ ತೋರಿಸಿ ಅಂತ. ಅದಕ್ಕೋಸ್ಕರ ನೋಡಿ ಒಂದ್ಸರಿ ಸುತ್ತಮುತ್ತ ಅರೌಂಡ್ ದಿ ಹೌಸ್ ಮನೆ ಸುತ್ತಮುತ್ತ ಹೇಗಿದೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನೀವು ನೋಡ್ತಾ ಇರುವಂಥದ್ದು ಮೈಸೂರು ಜೆ ಪಿ ನಗರ, ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ನಾನು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀನಿ, ಈ ಮನೆ ಏನು ಸೇಲ್ಗಿದೆ ಅಂತ ಇದ್ದೀನಿ, ಅದು ಈಸ್ ಅಬೌಟ್ 6 ಕಿಲೋಮೀಟರ್ಸ್ ಮೈಸೂರು ಜೆ ಪಿ ನಗರ. ರಿಂಗ್ ರೋಡ್ ಒಳಗಿರುವಂತಹ ಜೆ ಪಿ ನಗರ. ಮೈಸೂರಲ್ಲಿ ಭಾಳಷ್ಟು ಜನ ಕೇಳುವಂಥ ಜೆ ಪಿ ನಗರ ಅಂದ ತಕ್ಷಣ ರಿಂಗ್ ರೋಡ್ ಆಚೆಗಿದೆಯಾ, ರಿಂಗ್ ರೋಡ್ ಒಳಗಿದೆಯಾ ಅಂತಾರೆ. ರಿಂಗ್ ರೋಡ್ ಒಳಗಿರುವಂಥದ್ದು. ಮತ್ತು ಮೈಸೂರು ಜೆ ಪಿ ನಗರ ಪೊಲೀಸ್ ಸ್ಟೇಷನ್ ಅಥವಾ ಗೊಬ್ಬಳಿ ಮರ ಅಥವಾ ಅಕ್ಕ ಮಹಾದೇವಿ ರಸ್ತೆ ಏನಿದೆ ಅಲ್ಲಿಂದ ಅಬೌಟ್ ಅರ್ಧ ಕಿಲೋಮೀಟರ್ಲಿರುವಂಥದ್ದು. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಏರಿಯಾದಲ್ಲಿರುವಂಥ ಮೂಲಭೂತ ಸೌಕರ್ಯಗಳು ಯಾವ ಸೈಟಲ್ಲಿ ಕಟ್ಟಿದ್ದಾರೆ, ಯಾವ ಸೈಟು ಅಂದರೆ ಏನು ಸೈಟು, ಮೂಡ ಅಲಾಟೆಡ, ಪ್ರೈವೇಟ್ ಲೇಔಟ ಅಂತ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದು. ಗೌರ್ಮೆಂಟ್ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಅಬೌಟ್ 30 ಇಯರ್ಸ್, 30 ವರ್ಷ ಹಳೆಯ ಲೇಔಟ್. ಇಟ್ಸ್ ನಾಟ್ ಎ ಬ್ರ್ಯಾಂಡ್ ನ್ಯೂ ಲೇಔಟ್, ಹಳೆ. ಬನ್ನಿ ಇವಾಗ ಮನೆ ಒಳಗೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ನಾನು ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆನ ತೋರಿಸ್ತಿಲ್ಲ. ಐ ಆಮ್ ಡೈರೆಕ್ಟ್ಲಿ ಗೋಯಿಂಗ್ ಟು ದ ಫಸ್ಟ್ ಫ್ಲೋರ್ ಆ್ಯಂಡ್ ಶೋಯಿಂಗ್. ಯಾಕಂದರೆ ಈಗ ಕರೆಂಟ್ಲಿ ದಿಸ್ ಇಸ್ ಅಬೌಟ್ 3 ಇಯರ್ ಓಲ್ಡ್ ಪ್ರಾಪರ್ಟಿ. ಅಂದರೆ 3 ವರ್ಷ ಆಗಿದೆ ಈ ಮನೆ ಕಟ್ಟು. ಗ್ರೌಂಡ್ ಫ್ಲೋರ್ನ ರೆಂಟಿಗೆ ಕೊಟ್ಟಿದ್ದಾರೆ, ಮೇಲ್ಗಡೆ ಖಾಲಿ ಇದೆ ಪೋರ್ಷನ್ನು. ಸೊ ನಾನು ಮೇಲ್ಗಡೆಯಿಂದ ಅಂದರೆ ಗ್ರೌಂಡ್ ಫ್ಲೋರ್ನ ತೋರಿಸ್ಲಿಕ್ಕಿಲ್ಲ. ಐ ಜಸ್ಟ್ ಶೋ ಯು ಇನ್ಸೈಡ್. ಬನ್ನಿ. ಸೊ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ ಆಚೆ ಕಡೆ ನೋಡಿ. ಇಲ್ಲೂ ಸಹ ಅಷ್ಟೇ 1 ರಿಂದ 2 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ದಿಸ್ ಈಸ್ ಈಸ್ಟ್ ಫೇಸಿಂಗ್ ಗ್ರೌಂಡ್ ಫ್ಲೋರ್. ಇದು 2 ಬೆಡ್ರೂಮ್ ಮನೆ ಇದೆ, ಈಗ ರೆಂಟಿಗೆ ಈಗಾಗಲೇ ಕೊಟ್ಟಿದ್ದಾರೆ. ನಾನೀಗ ದಿಸ್ ಇಸ್ ದಿ ಟುವರ್ಡ್ಸ್ ದಿ ಮೇಲಕ್ಕೆ ಹೋಗುವಂಥದ್ದು. ಇಲ್ಲೂ ಸಹ ನಾವು 1-2 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ನೀರಿನ ವ್ಯವಸ್ಥೆ ಏನಿದೆ ಅಂತ ಹೇಳ್ತೀನಿ. ಫಸ್ಟ್ ಇಲ್ಲೂ ಸಹ ನೀವು ಟೂ ವೀಲರ್ಗಳು ನಿಲ್ಲಿಸ್ಬೋದು. ಇಲ್ಲಿ ಮೋಟ್ರ್ ಇದೆ, ಇದ್ರ ತೋರಿಸ್ತಾರೆ ನೋಡಿ. ಆ ಸ್ಟೇರ್ ಕೇಸ್ ಕೆಳಗೆ ಮೋಟ್ರ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. 2 ಫ್ಯಾಮಿಲಿ ಇರಲಿಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು ಮಾಡಿರುವಂತಹ ಮನೆ. ಇದನ್ನು ಮಾರುವ ಯಾವುದೇ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ. ಇದು ಎಂಟೈರ್ ಪ್ರಾಪರ್ಟಿ ಇಸ್ ಬಿಲ್ಡ್ ಫಾರ್ ದ ಓನ್ ಪರ್ಪಸ್. ಕಾರಣಾಂತರಗಳಿಂದಾಗಿ ಮಾರ್ತಾ ಇರುವಂತಹ ಮನೆ. ಬನ್ನಿ ಈಗ ನಾನು ಫಸ್ಟ್ ಫ್ಲೋರ್ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಾನೀಗ ಫಸ್ಟ್ ಫ್ಲೋರ್ಲಿದ್ದೀನಿ. ದಿಸ್ ಇಸ್ ದಿ ಪಾತ್ ವೇ ಆರ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ನೋಡಿ ವಾಸ್ತು ಅನುಗುಣವಾಗಿ ಕಟ್ಟಿರುವಂಥದ್ದು ಅಂತ ಹೇಳಿದೆ. ಎಲ್ಲ ಹೈ ಕ್ವಾಲಿಟಿ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಬಿಸಿಲಿಗೋಸ್ಕರ ದಿಸ್ ಪ್ರೊಟೆಕ್ಷನ್, ಪ್ಲಾಸ್ಟಿಕ್ದು ಇದು ಪ್ರೊಟೆಕ್ಷನ್ ಮಾಡಿದ್ದಾರೆ. ಭಾಳ ಹೈ ಕ್ವಾಲಿಟಿ ಶೇಡ್ಸ್ ಇವೆಲ್ಲ. ಗ್ರನೈಟ್ ಟಾಪ್ ಹಾಕಿದರೆ. ಶೂ ರ್ಯಾಕ್ ಇದು, ಅಂದರೆ ಶೂಸ್ಗಳನ್ನ ಇಲ್ಲೇ ಇಟ್ಕೊಳ್ಳಿಕ್ಕೆ. ಮೋಸ್ಟ್ ಅಪ್ರಿಷಿಯೇಟಿಂಗ್ ಥಿಂಗ್ ಆಫ್ ದಿಸ್ ಹೌಸ್ ಅಂದರೆ ಬಹಳ ಎಲ್ಲವೂ ಚೆನ್ನಾಗಿದೆ. ನನಗಿಷ್ಟ ಆಗಿದ್ದು ಪರ್ಟಿಕ್ಯುಲರ್ ಆಗಿ ಈ ಮನೆ ಬಗ್ಗೆ ಅಂದರೆ ವುಡ್ ವರ್ಕ್. ತೋರಿಸ್ತೀನಿ ಯಾಕೆ ಅಂತ. ಮನೆ ಒಳಗೆ ಎಂಟ್ರಾಕ್ಕಿಂತ ಮುಂಚೆ ಮನೆಯ ಹೊಸ್ಲು ಮತ್ತು ಬಾಗಿಲನ್ನ ತೋರಿಸ್ತೀನಿ. ವಾರೆ ವಾ ಅನ್ನಬೇಕು ನೀವು. ಭಯಂಕರವಾಗಿರುವಂತಹ ಹೆವಿ ಗೇಜ್ ವುಡ್ ಇದು. ಇಟ್ಸ್ ನಾಟ್ ಅ ಸ್ಮಾಲ್ ಗೇಜ್, ಭಾಳ ಹೆವಿ ಗೇಜು. ತಾಕತ್ತಾಗಿರುತ್ತೆ ಅಂತಾರಲ್ಲ ಡೋರು, ಆ ಥರ ಮಜಬೂತಾಗಿರುವಂಥ ತಾಕತ್ತಾಗಿರುವಂತಹ ಡೋರು. ಯೂಶ್ವಲಿ ಒಂದು ಕಡೆ ವೆಂಟಿಲೇಟರ್ ನೋಡಿರ್ತೀರಿ, ನೋಡಿ 2 ಕಡೆಗೂ ಇದೆ. ಇಲ್ಲಿ ಅಬೌಟ್ 7 ಫೀಟ್ ತನಕ ಇಟ್ಟಿದ್ದಾರೆ. ಯಾವುದನ್ನು, ಮೇನ್ ಡೋರ್ನೇ. ಇದು ಈಸ್ಟಿಂದ ನಾನು ಎಂಟ್ರಾಗಿರೋದು. ಬನ್ನಿ ತೋರಿಸ್ತೀನಿ. ಈಗ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸು. CCTV ಕ್ಯಾಮ್ರಾ ಈಗಾಗಲೇ ಅವರು ಹಾಕಿದ್ದಾರೆ. ಫಾಲ್ ಸೀಲಿಂಗ್ಗಳು ನೋಡ್ಬೋದು, ಲೈಟಿಂಗು, ಫ್ಯಾನ್ಗಳು, ಅಂದರೆ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲವೂ ಆಗಿದೆ. ನಾನು ಈ ಮನೆ ಎಂಟ್ರಾಗ್ತಿದ್ದಂಗೆ ನನ್ನನ್ನು ಆಕರ್ಷಣೆ ಮಾಡಿದ್ದು ಇದರ ವುಡ್ ವರ್ಕು. ನೋಡ್ಬೋದು ಈ ಥರ ವುಡ್ ವರ್ಕ್ ಯೂಶ್ವಲಿ ನಿಮಗೆ ಭಾಳಷ್ಟು ಮನೆಗಳಲ್ಲಿ ಸಿಗಲ್ಲ. ಅದು ಲಕ್ಷ್ಮಿದು ಒಂದು ಕಾರ್ವಿಂಗ್ ಮಾಡಿದ್ದಾರೆ. ಲಕ್ಷ್ಮಿ ಕಾರ್ವಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ವೆರಿ ಬ್ಯೂಟಿಫುಲ್ ಲಕ್ಷ್ಮಿ ಕಾರ್ವಿಂಗು, 2 ಆನೆ ಇದೆ. ಇದನ್ನ ನೋಡಿ ಯಾವುದೋ ಒಂದು ಹಳೆಯ ಕಾಲದ ದೇವಸ್ಥಾನದಲ್ಲಿರುವಂತಹ ಕಾರ್ವಿಂಗ್ ಹೇಗಿರುತ್ತೆ ಅದೇ ಥರ ಇದೆ. ಇಟ್ಸ್ ನಾಟ್ ಅ ರೆಗ್ಯುಲರ್ ಕಾರ್ವಿಂಗ್. ಈ ಥರ ಕಾರ್ವಿಂಗ್ಗಳು ಯೂಶಲಿ ನೋಡಲಿಕ್ಕೆ ಸಿಗಲ್ಲ. ಬಹಳಷ್ಟು ಮುತುವರ್ಜಿ ವಹಿಸಿ ಭಾಳಷ್ಟು ಇದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಈ ಥರದನ್ನು ಮಾಡಿಸ್ಕೊಳ್ಳಿಕ್ಕೆ ಕಾರ್ಪೆಂಟರ್ ಹತ್ರ. ಸೊ ದೇ ಹ್ಯಾವ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಟು ಡಿಸೈನ್ ದಿಸ್ ಪ್ರಾಪರ್ಟಿ, ಎಸ್ಪೆಷಲಿ ದಿಸ್ ವುಡ್ ವರ್ಕ್. ದೇವ್ರ ಮನೆ 3 ಜನ ಒಳಗೆ ಕೂತು ಪೂಜೆ ಮಾಡ್ಬೋದು, 3-4 ಜನನೇ ಕೂರ್ಬೋದು. ಪೀಠ ಮಾಡಿದ್ದಾರೆ ಇದೆಲ್ಲ ಗ್ರನೈಟ್ ಫ್ಲೋರಿಂಗ್ದು. ಎಂಟೈರ್ ಹೌಸ್ ಇಸ್ ಗ್ರನೈಟ್ ಫ್ಲೋರಿಂಗ್. ನನ್ನ ಪ್ರಕಾರ ಇಲ್ಲಿ ಯಾವುದೇ ತರಹದ ಪೆಂಡಿಂಗ್ ವರ್ಕ್ಗಳು ನನಗೆ ಕಂಡು ಬಂದಿಲ್ಲ. ನನಗೆ ಕಿಚನ್ ಏರಿಯಾ, ಹಾಲ್ ಇದು. ಓಕೆ, ಹಾಲು, ಟಿ ವಿ ಕ್ಯಾಬಿನೆಟು ನೋಡ್ಬೋದು. ಡಬಲ್ ಹೈಟ್ ಇರುವಂತಹ ಹಾಲ್ ಇದೆ. ನೀವು ಯೂಶ್ವಲಿ ಒಂದು 5 to 8 ಸೀಟರ್ ಸೋಫಾನ ಹಾಕ್ಕೋಬಹುದು. ಏನು ಮಾಡ್ತೀರ ಅಂದರೆ, ನಾನು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ, ಎ ಆ್ಯಂಡ್ ಬಿ ಆಗ ಇದನ್ನು ಡಿವೈಡ್ ಮಾಡ್ತೀನಿ. ಎ ಈಸ್ ದಿ ಕಿಚನ್ ಏರಿಯಾ. ನೀವು ನೋಡ್ಬೋದು 10x15 ದೊಡ್ಡ ಕಿಚನು, ಫುಲ್ಲಿ ಮಾಡ್ಯುಲರ್ ಕಿಚನ್. ಸ್ಟೋರೇಜ್ ಸ್ಪೇಸ್ ಇರ್ಬೋದು, ಸಾಫ್ಟ್ ಕ್ಲೋಸ್ಗಳು, ಹಾಬು, ಚಿಮ್ನಿ, ಲೈಟಿಂಗ್ಗಳು ನೋಡ್ಬೋದು, ಸ್ಟೋರೇಜ್ ಸ್ಪೇಸು, ಸಿಂಕು, ಗ್ರನೈಟ್ ಟಾಪ್ ಇದೆ, ವಾಟರ್ ಪ್ಯೂರಿಫೈರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ನಿಮಗೆ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಸ್ಟ್ಯಾಂಡರ್ಡ್ ಆಪ್ರೇಷನ್ಸ್ಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಆ ಕಡೆ ನೀವು ಮೈಕ್ರೋವೇವ್ ಓವನ್ನ ಇಟ್ಕೋಬೋದು. ದಿಸ್ ಇಸ್ ದಿ ರೂಮ್. ಇಲ್ಲೂ ಸಹ ಅಷ್ಟೇ ಎಲ್ಲ ಡೋರ್ಸು, ವಿಂಡೋಸು, ಫ್ರೇಮ್ಗಳು, ಶಟರ್ಗಳು ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕಲ್ಲಿರುವಂಥದ್ದು. ದಿಸ್ ಇಸ್ ದಿ ರೂಮ್ ಅಟ್ ದಿ ಫಸ್ಟ್ ಫ್ಲೋರ್ ಇರುವಂತಹ ರೂಮು. ಫುಲ್ ವುಡ್ ವರ್ಕು. ನೀವು ನೋಡಿ, ವುಡ್ ವರ್ಕಲ್ಲಿ ಎಲ್ಲೂ ಸಹ ಕುಂದು ಕೊರತೆಗಳೆಲ್ಲ. ಎ ಸಿಗಳು ಈಗಾಗಲೇ ಅವರೇ ಹಾಕಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಈಗಾಗಲೇ ಕೊಟ್ಟಿದ್ದಾರೆ. ನೀವು ಬಂದು ತಿರ್ಗಾ ಮಾಡಿಸ್ಕೊಳ್ಳೋ ಯಾವುದೇ ಪ್ರಮೇಯ ಇಲ್ಲ. ನೀವು ನಿಂತ್ಕೊಂಡು ಕಟ್ಸಿದ್ರೂ ಈ ಥರ ಸ್ಪೆಸಿಫಿಕೇಷನಲ್ಲಿ ಕಟ್ಟಿಸ್ಕೊಳ್ಳೋದು ಬಹಳ ಕಷ್ಟ. ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್ ಅಟ್ ದಿ ಫಸ್ಟ್ ಫ್ಲೋರ್. ನೋಡಿ ಇಲ್ಲ ಹೇಗಿದೆ ಅಂತ ತೋರಿಸ್ತಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೇ ಇದೆ. ನೀವು ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಆಚೆ ಒಳಗೆ ಹಾಕೋತಿದ್ರೆ ಇಲ್ಲೇ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ದಟ್ ಇಸ್ ದಿ ಇದು ಬಾತ್ರೂಮು. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸು, ಹೈ ಎಂಡ್ ವಾಟರ್ ಫಿಕ್ಸ್ಚರ್ಸ್ ಏನು ಅಂತಂದರೆ 1 ಅಡಿ by 1.5 ಅಡಿ ವಾಟರ್ ಫಿಕ್ಸ್ಚರ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ. ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ ಇಲ್ಲೇ. ಯಾಕಂದರೆ ನಾನು ಇವಾಗವರೆಗೂ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರಲ್ಲಿ ಎಂಟ್ರ್ ಆದಮೇಲೆ ಎಲ್ಲೂ ನಿಮಗೆ ಕಮೋಡ್ ಇರುವಂತಹ ಜಾಗ, ಟಾಯ್ಲೆಟ್ ತೋರಿಸಿಲ್ಲ. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ನೀವು ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಲೆಟ್ ವಾಟರ್, ಔಟ್ಲೆಟ್ ವಾಟರ್, ಡಿಟರ್ಜೆಂಟ್ಗಳನ್ನ ಇಟ್ಕೊಳ್ಳಿಕ್ಕೆ ಇಲ್ಲೇ ಒಂದು ಜಾಗನೂ ಮಾಡಿದ್ದಾರೆ. ನೀವು ಅದನ್ನೇ ಹೇಳಿದ್ನಲ್ಲ ನಾನು ನಿಮ್ಗೆ ಈಗಾಗಲೇ. ಎಲ್ಲೂ ಸಹ ನೀವು ನೋಡಿ, CCTV ಕ್ಯಾಮ್ರಾ ಇನ್ನೊಂದ್ಸರಿ ತೋರಿಸ್ಬಿಡ್ತಾರೆ ನೋಡಿ ಹೇಗಿದೆ ಅಂತ. ಎಲ್ಲೂ ಸಹ ನೀವು ತಿರ್ಗಾ ಬಂದು ಏನು ನಾನು ಅಗೇನ್ ಇನ್ನೂ ಮಾಡ್ಕೋಬೇಕು, ಎಲೆಕ್ಟ್ರಿಷಿಯನ್ ಕರಿಬೇಕು, ಪ್ಲಂಬರ್ ಕರಿಬೇಕು, ಅಥವಾ ಗ್ಲಾಸ್ ವರ್ಕ್, ಫಿಟ್ಟಿಂಗ್ ವರ್ಕ್ ಕರಿಬೇಕು, ಕರ್ಟನ್ ರಾಡಿಗೆ ಯಾರನ್ನಾರ ಕರಿಬೇಕು, ಆ ಥರ ಏನೂ ಇಲ್ಲ. ನಾನು ಈ ವಿಡಿಯೋ ಶೂಟ್ ಮಾಡ್ಬೇಕಾರೆ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ನಾನು ಯೂಸ್ ಮಾಡಿಲ್ಲ. ಈ ಮನೆಯಲ್ಲಿ ಏನು ಲೈಟಿಂಗ್ ಬಿಲ್ಡರ್ ಮಾಡಿರೋ, ಮನೆ ಕಟ್ಟಿರೋ ಮಾಲೀಕರೇನಿದ್ದಾರೆ ಅವ್ರು ನೋಡಿ, ಇದು ಸೂಪರ್ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ವಾಸ್ತು ಅನುಗುಣವಾಗಿ ಈ ರೂಮಲ್ಲಿ ಬಾತ್ರೂಮ್ ಇರಬಾರ್ದು ಅನ್ನೋದ ಕಾರಣ ಇಂದ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ. ಆಲ್ಮೋಸ್ಟ್ 15 ಫೀಟು ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಇಲ್ಲೂ ಸಹ ಅಷ್ಟೇ ವುಡ್ ವರ್ಕಲ್ಲಿ ಎಲ್ಲೂ ನಿಮಗೆ ಕುಂದು ಕೊರತೆ ಕಾಣಲ್ಲ. ಇದೆಲ್ಲ ಟೀಕು ನೋಡಿ, ತೋರಿಸ್ತೀನಿ ಇನ್ನೊಮ್ಮೆ. ದಿಸ್ ಇಸ್ ಆಲ್ಸೋ ಟೀಕ್ ವುಡ್. ವಾಕ್-ಇನ್ ವಾರ್ಡ್ರೋಪ್ ಇದೆ, ಅದು ತೋರಿಸ್ತೀನಿ ನೋಡಿ. ದಿಸ್ ಇಸ್ ವಾಕ್-ಇನ್ ವಾರ್ಡ್ರೋಪ್. ನೀವು ನೋಡ್ತಾ ಇರೋದು ಫುಲ್ ಸೈಜ್. ಈ ಸ್ಟಾರ್ ಹೋಟ್ಲುಗಳಲ್ಲಿ ಸ್ಯೂಟ್ ರೂಮ್ಸ್ ಇರುತ್ತೆ, ಆ ಥರ ಇರುವಂತಹ ವಾರ್ಡ್ರೋಬ್ಸು ವಿತ್ ಲೈಟಿಂಗ್ ಇದೆ ನೋಡಿ. ಇಲ್ಲಿ ತೋರಿಸ್ತೀರಿ, ಈಗ ವಾರ್ಡ್ರೋಬ್ ಲೈಟಿಂಗ್ ತೋರಿಸ್ತಾರೆ ನೋಡಿ. ನಾನು ಆಫ್ ಮಾಡ್ತೀನಿ, ಆನ್ ಮಾಡಿದೆ. ಸೊ ವಾರ್ಡ್ರೋಬ್ಗಳು ಇಲ್ಲಿ ಈ ಭಾಗದಲ್ಲಿ ವಾಶ್ರೂಮ್ ಮಾಡಿಲ್ಲ, ಸಿಟ್ಔಟು. ಇಲ್ಲೂ ಸಹ ಅಷ್ಟೇ ಬಿಸಿಲು ಬರಬಾರ್ದು ಅಂತ ಹೈ ಕ್ವಾಲಿಟಿ ಶೇಡ್ಸ್ಗಳನ್ನ ಹಾಕಿದ್ದಾರೆ. ಬನ್ನಿ, ಅದು CNC ಕಟಿಂಗು. ಸೊ ದಿಸ್ ಈಸ್ ರೂಮ್ ನಂಬರ್ 2. ನಾನು ಗ್ರೌಂಡ್ ಫ್ಲೋರ್ಲಿ, ಫಸ್ಟ್ ಫ್ಲೋರ್ಲಿ ಈಗಾಗಲೇ ರೂಮ್ ನಂಬರ್ 1 ತೋರಿಸಿದ್ದೀನಿ. ಇದು ರೂಮ್ ನಂಬರ್ 2. ಸ್ಟಡಿ ಯೂನಿಟ್ ಸಹ ಇಲ್ಲೇ ಇದೆ. ನೀವು ಇದನ್ನು ಹಾಲಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಅವ್ರು ಏನೂ ಮಾಡೋಗಿಲ್ಲ. TV ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ. ಇದು ಅಷ್ಟೇ, ನೀವು ನೋಡಿ, ಇದು ರೂಮು, ಇನ್ನೊಂದು ರೂಮ್ ನಂಬರ್ 3 ವಿತ್ ಅಟ್ಯಾಚ್ ಬಾತ್ರೂಮ್ ವಿಚ್ ಕಮ್ಸ್ ವಿತ್ ದಿ ಇಲ್ಲಿ ಹೈ ಎಂಡ್. ಪ್ರಾಬಬ್ಲಿ ಇದಕ್ಕೊಂದು 5 to 6 lakh rupees ಆಗುತ್ತೆ ಇದು ಒಂದು ಯೂನಿಟ್ಗೆ. ಜಕೂಸಿ ಟೈಪ್ ಮಾಡಿರೋದು. ಜಾಗ್ವಾರ್ದು ನೋಡಿ, ಇಲ್ಲಿ ಬರೆದಿದ್ದಾರೆ ಜಾಗ್ವಾರ್ ಅಂತ. ಹೈ ಎಂಡ್ ಬಾತ್ರೂಮ್ ಫಿಟ್ಟಿಂಗ್ಸು, ಗೀಸರ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ನೋಡ್ಬೋದು. ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಭಾಳ ಚೆನ್ನಾಗಿರುತ್ತೆ.
ಬಾತಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ 1 2 3 ಕಡೆಯಿಂದ ಶವರ್ ಬರುತ್ತೆ, ಹ್ಯಾಂಡ್ ಶವರ್ ಸಹ ಇದೆ, ಹೈ ಕ್ವಾಲಿಟಿ ಪ್ರೆಷರ್ ಪಂಪ್ ಹಾಕಿರ್ತಾರೆ. ಇದಕ್ಕೆ ನಿಮಗೆ ಬಾತ್ ಎಕ್ಸ್ಪೀರಿಯನ್ಸ್, ಸ್ನಾನ ಮಾಡುವಂಥ ಭಾಳ ಯೂನಿಕ್ ಎಕ್ಸ್ಪೀರಿಯನ್ಸು. ಗ್ರನೈಟ್ ಟಾಪ್ ಹಾಕಿ ಆ ಗ್ರನೈಟ್ ಟಾಪ್ ಮೇಲೆ ಜಾಗ್ವಾರ್ದು ಫಿಟ್ಟಿಂಗ್ಸ್ನ ಹಾಕಿದ್ದಾರೆ. ಎಂಟೈರ್ ಎಲ್ಲವೂ ಸಹ ಗ್ರೌಂಡ್ ಫ್ಲೋರಿಂದ ಹಿಡಿದು ಫಸ್ಟ್ ಫ್ಲೋರ್ ತನಕ ಯು ಡು ನಾಟ್ ಹ್ಯಾವ್ ಎನಿ ಏನದು ನಿಮಗೆ ಮನೆಗೆ ಹಾಕಿರುವಂತಹ ಎಲ್ಲ ಮೆಟೀರಿಯಲ್ಗಳು ಎಲ್ಲ ಬ್ರ್ಯಾಂಡೆಡ್ಡು, ಫಸ್ಟ್ ಕ್ವಾಲಿಟಿ, ಹೈ ಕ್ವಾಲಿಟಿ. ಯಾಕೆ ಅಂತಂದರೆ ಯಾವುದೂ ಸಹ ಇವರು ತಮಗೆ ಮಾರುವ ಯಾವುದೇ ಥರ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ. ದಿಸ್ ಇಸ್ ಡನ್ ಫಾರ್ ದರ್ ಓನ್ ಯೂಸ್. ತಮಗೆ ಸ್ವಂತಕ್ಕೆ ಕಟ್ಟಿರುವಂಥ 3 ಪ್ರಾಪರ್ಟಿ ಇದಿರೋದು ಮೈಸೂರು JP ನಗರದಲ್ಲಿ. ಸೊ ಗ್ರೌಂಡ್ ಫ್ಲೋರ್ 2 ಬೆಡ್ರೂಮು, ಮೇಲ್ಗಡೆ 3 ಬೆಡ್ರೂಮು. ಇನ್ಯಾವುದೇ ತರಹ ಕಾಮಗಾರಿಗಳು ಪೆಂಡಿಂಗ್ ಇಲ್ಲದೇ ಇರುವಂತಹ ಮನೆ. ಈ ಮನೆ ರೇಟನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. 1200 ಸ್ಕ್ವೇರ್ ಫೀಟ್ ಲ್ಯಾಂಡಲ್ಲಿ ಕಟ್ಟಿರುವಂತಹ ಮನೆ. ಲಾಸ್ಟ್ ಫ್ಲೋರ್ಗೆ ಹೋಗಿ ತೋರಿಸ್ಬಿಡ್ತೀನಿ ಬನ್ನಿ. ಯಾಕಂದ್ರೆ ಮೈಸೂರು JP ನಗರದಲ್ಲಿ ನಿಮಗೆ ರಿಂಗ್ ರೋಡ್ ಒಳಗೆ ನೋಡಿ, ಇಲ್ಲೂ ಒಂದು ರೂಮ್ ಇದೆ, ಆಚೆನೂ ತೋರಿಸ್ತೀನಿ. ದಿಸ್ ರೂಮ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮು. ಇಲ್ಲೂ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ರೂಮು, ವಾರ್ಡ್ರೋಪು, ಫಾಲ್ ಸೀಲಿಂಗು ಮತ್ತು ಇಲ್ಲಿ ವಾಟರ್ ಪಾಯಿಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್. ಏನಕ್ಕೆ? ಇಲ್ಲೇ ವಾಷಿಂಗ್ ಮಿಷಿನ್, ಲಾಸ್ಟ್ ಫ್ಲೋರಿಗೆ ಬಂದು ವಾಷಿಂಗ್ ಮಿಷಿನ್ನ ನೀವು ಇಲ್ಲೇ ಇಟ್ಕೋಬೋದು. ಲಾಸ್ಟ್ ಫ್ಲೋರಲ್ಲಿ ಸೇಫ್ಟಿಗೆ ಇಲ್ಲೂ ಐರನ್ ರಾಡ್ ಗೇಟ್ಗಳನ್ನ ಹಾಕಿದ್ದಾರೆ ನೋಡಿ, ಇದು ಭಾಳ ಚೆನ್ನಾಗಿದೆ. ಸಿಟ್ಔಟು, ಆ ಕಡೆ ಸೇಫ್ಟಿ ಗ್ರಿಲ್ಸು. ಇದು ಮೇಲ್ಗಡೆಗೆ ಓವರ್ ಹೆಡ್ ಟ್ಯಾಂಕು ಮತ್ತು ಸೋಲಾರ್ನ ಸರ್ವಿಸ್ ಮಾಡಲಿಕ್ಕೆ ಕೊಟ್ಟಿರೋಂಥ ಪಾಯಿಂಟ್ ಇದು. ನೀವು ನೋಡ್ಬೋದು, ಮನೆಯಲ್ಲಿ ಮತ್ತು ಫಂಕ್ಷನ್ ಆದರೆ ಒಂದು 30 ಜನಕ್ಕೆ ಇಲ್ಲೇ ನೀವು ಊಟ ಮಾಡಿಸ್ಬಿಡ್ಬೋದು ಅಡುಗೆ ಮಾಡಿ. ಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್, ಮೈಸೂರು ಚಾಮುಂಡಿ ಬೆಟ್ಟದ್ದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ಭಾಳ ಪೀಸ್ಫುಲ್ ಲೊಕೇಶನ್, ಮೈಸೂರಿನ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್ ಲೊಕೇಶನ್. ಮೈಸೂರು JP ನಗರದಲ್ಲಿರುವಂತಹ ಮನೆ ಇದು. ಈ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಈ ಮನೆ ಬಗ್ಗೆ ಡಿಸ್ಕ್ರಿಪ್ಷನ್ ನಾನು ಕ್ಲಿಯರಾಗಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಪ್ರಾಪರ್ಟಿ ವಿಸಿಟ್ಗೆ ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್. ಥ್ಯಾಂಕ್ ಯು ಅಂಡ್ ಬಾಯ್.